ದ ಪ್ಯಾರಡೈಸ್ ಮೂವಿ ಅನೌನ್ಸ್ಮೆಂಟ್ ಆಯಿತು, ಸೈಕ್ ಆಗಿದೆ, ಕಂಪ್ಲೀಟ್ ಟ್ರೆಂಡ್ ಆಗ್ಬಿಟ್ಟಿದೆ. ಏನಕ್ಕೆ ಅಂತಂದರೆ ಒಬ್ಬ ಸೂಳ ಕತೆ. ನಾನು ಕೂಡ ಶಾಕ್ ಆದೆ ಈ ಒಂದು ಅನೌನ್ಸ್ಮೆಂಟ್ ನೋಡಿದ್ಮೇಲೆ. ಏನಕ್ಕೆ ಅಂತಂದರೆ ಯಾಕೋ ರಾ ಆ್ಯಂಡ್ ರಸ್ಟಿಕ್ ಆಗಿದೆಯಲ್ಲ, ರಾ ಡೈಲಾಗ್ಸು, ರಾ ಸ್ಟೇಟ್ಮೆಂಟ್ಸು, ಮತ್ತು ದ ವೇ ದೇವ್ ಪ್ರೆಸೆಂಟೆಡ್ ದ ಅನೌನ್ಸ್ಮೆಂಟ್ ಇದೆಯಲ್ಲ, ಅದೇ ಅಟೆನ್ಷನ್ನ ಗ್ರ್ಯಾಬ್ ಮಾಡಿರೋದು. ಫಿಲಮ್ ಮೇಕರ್ಸು ಈ ಒಂದು ಅನೌನ್ಸ್ಮೆಂಟಿಂದ ಏನು ಕಲಿಬೇಕು ಅಂತಂದರೆ ಪ್ರಮೋಷನಲ್ ಸ್ಟ್ರಾಟಜಿ. ಸೊ ಆ ಒಂದು ವರ್ಡ್ ಯೂಸ್ ಮಾಡಿರೋದ್ರಿಂದ ವರ್ಡ್ ಆಫ್ ಮೌತ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸ್ಪ್ರೆಡ್ ಆದಾಗ ಮೂವಿಗೆ ಅಟೆನ್ಷನ್ ಸಿಗುತ್ತೆ. ಒಂದು ವರ್ಡ್ಗೋಸ್ಕರ ಆಡಿಯನ್ಸು ಟೀಸರ್ನ ನೋಡಿದಾಗ ಓಕೆ ಏನೋ ಡಿಫ್ರೆಂಟಾಗಿ ಮಾಡಿದಾರಲ್ಲ, ಏನೋ ಹೊಸ್ದಾಗಿ ಮಾಡಿದಾರಲ್ಲ, ಈ ಥರ ಎಲ್ಲ ಸಿನಿಮಾ ಒಪ್ಕೊಂಡ್ಬಿಟ್ಟವ್ರಲ್ಲ, ಯಾವುದೇ ಕಾರಣಕ್ಕೂ ಈ ಒಂದು ಮೂವಿನ ಮಿಸ್ ಮಾಡ್ಕೋಬಾರ್ದು, ನೋಡಲೇಬೇಕು ಅನ್ನೋದು ಮೈಂಡಲ್ಲಿ ಸ್ಟಕ್ ಆಗುತ್ತೆ. ಸೊ ಕಂಪ್ಲೀಟ್ ಮೂವಿಗೆ ಈ ಥರ ಒಂದು ಅಟೆನ್ಷನ್ ಸಿಕ್ಕಿದಾಗ ಪ್ರಮೋಷನ್ನು ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಡಿಪೆಂಡ್ಸ್ ಅಪಾನ್ ಹೌ ಯು ರೀಚ್ ದ ಆಡಿಯನ್ಸ್. ಯಾವ ರೀತಿಲಿ ಬೇಕಾದರೂ ರೀಚ್ ಆಗ್ಬೋದು, ಬಟ್ ಆದರೆ ಹೇಗೆ ರೀಚ್ ಆಗಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕಷ್ಟೇ. ಸೊ ಈ ಒಂದು ಮೂವಿ ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಎಲ್ಲ ಕಡೆ ಅಟೆನ್ಷನ್ನ ಗ್ರ್ಯಾಬ್ ಮಾಡ್ತಿದೆ. ನನ್ನ ಪ್ರಕಾರ ದ ಬೆಸ್ಟ್ ಪ್ರಮೋಷನಲ್ ಸ್ಟ್ರಾಟಜಿ. ಸೊ ವೇಟ್ ಮಾಡಿ ಮೂವಿ ನೋಡೋಣ ಹೇಗಿರುತ್ತೆ ಅಂತ. ಮತ್ತೆ ಸಿಗೋಣ, ನಗ್ನಗ್ತಾ ಇರಿ.